ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿಗೆ ಅನುಕೂಲವಾಗುವಂತೆ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಪಸಂಖ್ಯಾತರ ಒಂದು ಮೊರಾರ್ಜಿ ದೇಸಾಯಿ ಎಕ್ಸಾಮ್ ನಡೀಲಿಕ್ಕಿದ್ದು, ಸೊ ಈ ಒಂದು ಪರೀಕ್ಷೆಗಾಗಿ ಒಂದು ಪೂರ್ವ ತಯಾರಿ ನಿಮಿತ್ತ ಒಂದು ಹೋದ ವರ್ಷದ ಅಂದರೆ ಕಳೆದ ವರ್ಷದ 2025ರಲ್ಲಿ ನಡೆದಂಥ ಒಂದು ಮೊರಾರ್ಜಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಕ್ವಶನ್ ಪೇಪರ್ನ ಈಗ ನೋಡ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋ ಒಂದು ಲೈಕನ್ನು ಮಾಡಿ ಹಾಗೆ ಶೇರ್ ಮಾಡಿ. ಮೊದಲನಾಗಿ ನೋಡಿ, ಮರದಲ್ಲಿ ಹಕ್ಕಿ ಕೂತಿವೆ, ಅಡಿಗೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಇಲ್ಲಿ ಮರದಲ್ಲಿ ಅನ್ನುವಂಥ ಒಂದು ಶಬ್ದಕ್ಕೆ ಏನಾಗಿದೆ, ಇಲ್ಲಿ ಅಂಡರ್ಲೈನನ್ನು ಹಾಕಿದ್ದಾರೆ. ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮರದಲ್ಲಿ ಸಪ್ತಮಿ ಅಂತ ಸರಿಯಾದ ಉತ್ತರ ಆಗುತ್ತೆ. ಸಪ್ತಮಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಸೂರ್ಯ, ರವಿ, ಚಂದ್ರ, ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಇಲ್ಲಿ ಚಂದ್ರ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಜಿಂಕೆಯು ನೋಡಲು ಮುದ್ದಾಗಿದೆ, ಇಲ್ಲಿ ಮುದ್ದಾಗಿದೆ ಎಂಬುದೇನಾಗಿದೆ? ಸಂಖ್ಯಾವಾಚಕ, ಗುಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ ಅಂತ ಇದೆ. ಇಲ್ಲೊಂದು ಮುದ್ದಾಗಿದೆ ಅನ್ನೋದು ಒಂದು ಗುಣವಾಚಕ ಆಗಿದೆ, ಗುಣವಾಚಕ. ನೆಕ್ಸ್ಟ್ ನೋಡಿ, ಕ ಚ ಟ ತ ಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿವೆ? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಅವರ್ಗೀಯ ವ್ಯಂಜನ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಲ್ಪಪ್ರಾಣಾಕ್ಷರಗಳಿಗೆ ಉದಾಹರಣೆ ಆಗಿದ್ದಾವೆ. ನೆಕ್ಸ್ಟ್ ನೋಡಿ, ತೆಂಗಿನ, ಕಂಗಿನ ಈ ಪದಗಳ ಅರ್ಥ ಏನು? ತೆಂಗು ಕಾಯಿ, ತೆಂಗು ಬಾಳೆ, ತೆಂಗು ಮಾವು, ತೆಂಗು ಅಡಿಕೆ ಅಂತ ಇದೆ. ಇದಕ್ಕೆ ತೆಂಗು ಅಡಿಕೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ರಮಾ ಆಟವನ್ನು ಆಡಿದಳು ಎಂಬುದು ಯಾವ ಕಾಲದಲ್ಲಿ ಇದೆ? ಇಲ್ಲಿ ಆಡಿದಳು ಅಂತ ಇದೆ, ಇದು ಹಾಗಾಗಿ ಇದು ಭೂತಕಾಲ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಈ ಪದ್ಯವನ್ನು ಬರೆದ ಕವಿ? ಕುವೆಂಪು, ಬೇಂದ್ರೆ, ಗೋವಿಂದ ಪೈ, ಪಂಜೆ ಮಂಗೇಶರಾವ್ ಅಂತ ಇದೆ. ಇದಕ್ಕೆ ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಇದು ಪಂಜೆ ಮಂಗೇಶರಾಯ್ ಅವರು ಬರೆದಂಥ ಒಂದು ಪದ್ಯವಾಗಿದೆ. ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಇದೆ? ಕೊಲ್ಲು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಇದು ಒಂದು 2025ರಲ್ಲಿ ನಡೆದಂಥ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಯಾಕಂದರೆ ನಿಮಗೆ ಈ ಥರ ಒಂದು ಪ್ರಶ್ನೆ ಪತ್ರಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ನೆಕ್ಸ್ಟ್ ಎಕ್ಸಾಮನ್ನು ನೀವು ಈಸಿಯಾಗಿ ಯಾವ ಥರ ಒಂದು ಬರಿಬೇಕು ಅಂತ ನಿಮಗೊಂದು ಕಂಪ್ಲೀಟ್ ಆದ ಒಂದು ಐಡಿಯಾ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದಕ್ಕೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತದ್ದಿತಾಂತ ಭಾವನಾಮ ಅಂತ ಆಗುತ್ತೆ. ತದ್ದಿತಾಂತ ಭಾವನಾಮ. ನೆಕ್ಸ್ಟ್ ನೋಡಿ, 10ನೇ ಪ್ರಶ್ನೆ, ಕುರುಡ, ಕುಂಟ, ವಿದ್ಯಾರ್ಥಿ, ಶಿಕ್ಷಕ ಇವು ಯಾವ ನಾಮಕ್ಕೆ ಅಂತ ಕೇಳಿದರೆ ಇದು ಅನ್ವರ್ತಕ ನಾಮಗಳಾಗಿದ್ದಾವೆ. ಆಪ್ಷನ್ ಸಿ ಸರಿಯಾದ ಅನ್ವರ್ತಕ ನಾಮಗಳು. ತಂದೆಗೆ ಪತ್ರ ಬರೆಯುವಾಗ ಬಳಸುವಂತಹ ಸೂಕ್ತವಾದ ಸಂಬೋಧನೆ ಯಾವುದು? ತೀರ್ಥರೂಪ, ಚಿರಂಜೀವಿ, ಮಾತೃಶ್ರೀ, ಆತ್ಮೀಯ ಅಂತ ಇದೆ. ಇದಕ್ಕೆ ತೀರ್ಥರೂಪ ಅನ್ನೋದು ಸರಿಯಾದ ಉತ್ತರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ನೋಡಿ, ಗಾದೆ ಮಾತುಗಳು ಸಾಮಾನ್ಯವಾಗಿ ಬಂದಾಗ ನಾವು ಅದಕ್ಕೆ ದೃಷ್ಟಾಂತ ಅಲಂಕಾರ ಅಂತ ಹೇಳ್ತೀವಿ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ? ಅಂಗೈ ಅನ್ನೋದು ಇದೊಂದು ಅಂಶಿ ಸಮಾಸ ಆಗಿದೆ, ಅಂಗೈ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಪದ ಅನುಕರಣ ವ್ಯಯಕ್ಕೆ ಸೇರಿದೆ? ಉಂಟು, ಸಾಕು, ಜುಳು ಜುಳು ಅಂತ ಇದೆ. ಇದಕ್ಕೆ ಜುಳು ಜುಳು ಅನ್ನೋದು ಇದೊಂದು ಅನುಕರಣ ವ್ಯಯಕ್ಕೆ ಸೇರಿದೆ. ತವಕ ಅಂತಂದರೆ ಇಲ್ಲಿ ಆತುರ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು. ತವಕ, ಆತುರ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತಿದೆ. ಒಗ್ಗಟ್ಟಿನಲ್ಲಿ ಸಿಹಿ ಇದೆ, ಬಲವಿದೆ, ಕಪ್ಪವಿದೆ ಅಥವಾ ಯಾವುದೂ ಅಲ್ಲ ಅಂತ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸದಾನಂದ ಪದವನ್ನು ಬಿಡಿಸಿ ಬರೆದಾಗ ಸದಾ ಪ್ಲಸ್ ಆನಂದ, ಸದಾನಂದ. ಸವಿಗನ್ನಡ ಯಾವ ಸಂಧಿ ಅಂತ ಇದೆ? ಸವಿ ಪ್ಲಸ್ ಕನ್ನಡ, ಸವಿ ಪ್ಲಸ್ ಕನ್ನಡ ಇದು ಯಾವ ಸಂಧಿ ಅಂತ ಕೇಳಿದಾಗ ಕಚತಪಗಳಿಗೆ ಗದಬಗಳು ಆದೇಶವಾಗಿ ಬಂದಾಗ ಯಾವ ಸಂಧಿ? ಅದು ಆದೇಶ ಸಂಧಿ. ನೆಕ್ಸ್ಟ್ ನೋಡಿ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? KS ಈ ಕೆಳಗಿನವರಲ್ಲಿ ಯಾರು ಅಂತ ಕೇಳಿದರೆ KS ನಿಸಾರ್ ಅಹಮದ್, ಗೀತಾ ನಾಗಭೂಷಣ್, ಚಂದ್ರಶೇಖರ್ ಕಂಬಾರ್, SL ಭೈರಪ್ಪ ಅಂತ ಇದೆ. ಚಂದ್ರಶೇಖರ್ ಕಂಬಾರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಜಯ ಭಾರತ ಜನನೀಯ ತನುಜಾತೆ ಈ ಗೀತೆಯನ್ನು ಬರೆದವರು ಯಾರು?
ರವೀಂದ್ರನಾಥ ಟ್ಯಾಗೋರ್, ದ ರಾ ಬೇಂದ್ರೆ, ಗಿರೀಶ್ ಕಾರ್ನಾಡ್, ಕುವೆಂಪು ಅಂತ ಇದೆ. ಜಯ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದವರು ಕುವೆಂಪು. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಧನ್ಯವಾದ.